ಪಾರ್ವತಿ ಅವರ ಹೊಸ ಸೊಸೆನ ಸ್ವಾಗತ ಮಾಡೋದಕ್ಕೆ ಕೈಯಲ್ಲಿ ತಟ್ಟೆ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ. ಅವರು ಮನೆಗ್ ಬಂದಿದ ತಕ್ಷಣ ಅವಳು ಆರ್ತಿ ತೆಗೆದು, ಅಮ್ಮ ಸೊಸೆ, ನಿನ್ನ ಬಲಗಾಲಿಟ್ಟು ಮನೆ ಒಳಗಡೆ ಬಾ ತಾಯಿ. ಸೋನಂ ಕಳಶವನ್ನು ಬಳಗಾಲಲ್ಲಿ ತಳ್ಳಿ ಅವಳು ಮನೆ ಒಳಗಡೆ ಬರ್ತಾಳೆ. ಮನೆಯ ನೋಡಿ, ಸೂರಜ್, ಮನೆ ಇಷ್ಟು ಚಿಕ್ಕದಾಗಿದೆ. ಏನಮ್ಮ, ಗಂಡನ ಹೆಸರಿಟ್ಟು ಕರಿಬಾರ್ದು. ನಾವ್ಯಾವಾಗ್ಲೂ ಹಂಗ್ ಕರ್ದಿಲ್ಲ ಅಪ್ಪ. ಹಾಗಾದ್ರೆ ನೀವು ಮಾವನ್ನ ಏನಂತ ಕರಿತಿದ್ರಿ? ನಾನು ಸೂರಜ್ ಅವ್ರ ಅಪ್ಪ ಅಂತ ಕರಿತಾ ಇದ್ದೆ. ನನಗೆ ನಿಜವಾಗ್ಲೂ ಬಂಟಿ ಅಪ್ಪ ಅಂತ ಕರೆಯೋದಕ್ಕೆ ನಿಜವಾಗ್ಲೂ ತುಂಬಾ ನಾಚಿಕೆ ಆಗತ್ತೆ. ನೀನಿದೀಯಾ ನೋಡು. ನೀನು ಬನ್ನಿ ಹೋಗಿ ಅಂತ ಏನೋ ಒಂದು ಕರ್ಕೊ, ಆಯ್ತಾ? ಸರಿ ಆಯ್ತು, ಬೇಗ ಹೋಗಿ ರೆಸ್ಟ್ ತಗೋ. ಬೆಳಗ್ಗೆಗೆ ಪ್ರಸಾದ ಮಾಡ್ಬೇಕು. ಮನೆ ದೇವರಿಗೆ ನಾವು ಪ್ರಸಾದ ಇಟ್ಟು ಪೂಜೆ ಮಾಡ್ಬೇಕಾಗಿರುವ ಸಂಪ್ರದಾಯ ಇದೆ, ಅರ್ಥ ಆಯ್ತಾ ನಿಂಗೆ? ಮಾರನೇ ದಿನ ಬೆಳಗ್ಗೆ ಅವಳು ಬೇಗ ಎದ್ದು ರೆಡಿಯಾಗಿ ಆಮೇಲೆ ಮೊದಲನೇ ದಿನ ಅವರ ಅತ್ತೆ ಮನೆಯ ಕಿಚನಲ್ಲಿ ಎಲ್ಲಾರ್ಗೋಸ್ಕರ ಅವಳು ಹಲ್ವಾ ರೆಡಿ ಮಾಡಿ ಎಲ್ಲಾರ್ಗೂ ಕೊಡ್ತಾಳೆ. ಅದ್ರ ನಂತರ ಅವರ ಮನೆಯ ದೇವರು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೋತಾರೆ. ಇದೇ ತರ ದಿನ ಕಳೆದು ಹೋಗತ್ತೆ. ಮತ್ತೆ ಆ ಮನೆಯ ಸೊಸೆಗೆ ಅವ್ರ ಅತ್ತೆ ಮನೆಯ ಪರಿಸ್ಥಿತಿ ಏನು ಅಂತ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ರೀ ನೋಡ್ರಿ, ಇವತ್ತು ನನ್ಗೆ ದುಡ್ಡಿದ್ರೆ ಕೊಡಿ, ಇಲ್ಲಾಂದ್ರೆ ಇವತ್ತೆಲ್ಲರೂ ಉಪವಾಸ ಮಲ್ಕೋಬೇಕಷ್ಟೆ. ಮನೆಯಲ್ಲಿ ಏನೂ ಇಲ್ಲ ರೀ ತಿನ್ನೋದಕ್ಕೆ. ಹೋಗಿ ನಾನು ಖಂಡಿತ ಇವತ್ತು ರೇಷನ್ ತರ್ಲೇಬೇಕಾಗತ್ತೆ. ನಾನು ತಿನ್ನೋಕೆಲ್ಲಿಂದ ತರಲಿ? ಇಲ್ಲಿವರೆಗೂ ಮಾಲೀಕರು ಹಣ ಕೊಟ್ಟಿಲ್ಲ. ಸರಿ, ನಾನೀಗ ಹೋಗ್ತೀನಿ, ಕೆಲ್ಸಕ್ಕೆ ತುಂಬ ತಡ ಆಗುತ್ತೆ. ಸೂರಜ್ ಒಂದು ಫ್ಯಾಕ್ಟ್ರಿಯಲ್ಲಿ ಗಾರ್ಡ್ ಕೆಲಸ ಮಾಡ್ತಿದ್ದ. ಅವನ ಸಂಬಳದಲ್ಲಿ ಅವರ ಕುಟುಂಬ ನಡೆಸೋದು ತುಂಬಾ ಕಷ್ಟ ಆಗ್ತಿತ್ತು. 25 ರೂಪಾಯಿ ಬದ್ನೆಕಾಯಿ, ಅಯ್ಯೋ ತುಂಬಾ ಜಾಸ್ತಿ, ಅಷ್ಟು ದುಡ್ಡು ಕೊಡಕ್ಕಾಗಲ್ಲ. ಸರಿ, ಈ ಹಾಲು ಎಷ್ಟೋ ಹೇಳಿ? ಹಾಲು ಪೂರ್ತಿ 80 ರೂಪಾಯಿ ಕೆಜಿ. ಅಷ್ಟು ರೇಟ್ ಆಗ್ಬಿಟ್ಟಿದ್ಯಾ? ಅಯ್ಯೋ ತುಂಬಾ ಕಷ್ಟ ಇಷ್ಟು ದುಡ್ಡು ಕೊಟ್ಟು ತರಕಾರಿ ತಗೊಳ್ಳೋದು. ಹಂಗಂತ ಅವಳು ಯೋಚನೆ ಮಾಡುವ ಸಮಯದಲ್ಲಿ ಉಪ್ಪಿನಕಾಯಿ 10 ರೂಪಾಯಿ ಅಂತ ಮಾರೋದು ಕೇಳ್ಸತ್ತೆ. ಏನೋ ಉಪ್ಪಿನಕಾಯಿ 10 ರೂಪಾಯ? ಇವತ್ತಿನ್ಗೆ ಅದೇ ತಗೋಬೇಕು, ಬೇರೆ ಏನು ಮಾಡಕ್ಕಾಗಲ್ಲ. ಹಂಗಂತ ಅನ್ಕೊಂಡು ಉಪ್ಪಿನಕಾಯಿ ತಗೊಂಡು ಮನೆಗೆ ಹೋಗ್ತಾಳೆ. ಆ ದಿನ ಅವ್ರಿಗೆ ರೊಟ್ಟಿ ಉಪ್ಪಿನಕಾಯಿ ಬಡಿಸ್ತಾಳೆ. ಅದನ್ನೇ ಅದೇ ತಿಂತಾರೆ. ದಿನ ಹಿಂಗೆ ಕಳೆದು ಹೋಗತ್ತೆ. ಆಮೇಲೆ ಒಂದಿನ, ಇಲ್ ನೋಡಮ್ಮ, ದಿನ ಈ ಉಪ್ಪಿನಕಾಯಿ ರೊಟ್ಟಿ ನನ್ಗೆ ತಿನ್ನಕ್ಕಾಗಲ್ಲ, ಏನಾದ್ರೂ ತರಕಾರಿ ಮಾಡ್ಕೊಡು. ಇಲ್ ನೋಡಿ, ಅವ್ರು ಸಂಪಾದನೆ ಮಾಡ್ಕೊಂಡ್ ತರೋ ದುಡ್ಡಲ್ಲಿ ಸಾಲ್ತಿಲ್ಲ, ತರಕಾರಿ ತಗೊಳಕ್ಕೂ ಸಹ ದುಡ್ಡಿಲ್ಲ ಅತ್ತೆ. ಹೌದು, ಅದ್ಕೆ ಹೇಳೋದ್ ಕರೆಕ್ಟೆ, ಏನಿದ್ಯೋ ಅದನ್ ತಿನ್ನಮ್ಮ. ಈ ಉಪ್ಪಿನಕಾಯಲ್ಲಿ ನನ್ ಕೈಲಿ ತಿನ್ನಕ್ಕಾಗೋದಿಲ್ಲ ಅಷ್ಟೇ. ಏ ಬಂಟಿ, ಬಂಟಿ ಬಾರೋ ಇಲ್ಲಿ, ಹೋಗಿ ಪಕ್ಕದ ಮನೆಯಲ್ಲಿ ಸ್ವಲ್ಪ ಪಲ್ಯ ತಗೊಂಡ್ ಬಾರೋ, ನಾನ್ ಹೇಳ್ದೆ ಅಂತ ಹೇಳು, ಅರ್ಥ ಆಯ್ತಾ? ಹಂಗಂತ ಹೇಳಿದ ತಕ್ಷಣ ಅವನ್ ಕೂಡ ಒಂದು ಬಟ್ಲನ್ನ ಎತ್ಕೊಂಡು ಪಕ್ಕದ ಮನೆಗೆ ಹೋಗ್ತಾನೆ. ಅದನ್ ನೋಡಿದ ತಕ್ಷಣ ಕಮಲಾ, ಏನಪ್ಪಾ ಬಂಟಿ, ಯಾಕ್ ಬಂದಿದ್ಯಾ ಇಲ್ಲಿ? ಅಜ್ಜಿ ಸ್ವಲ್ಪ ತರಕಾರಿ ತಂದಿದ್ದಾರೆ. ಅವಳು ಮನ್ಸಲ್ಲಿ ಯೋಚನೆ ಮಾಡ್ತಾಳೆ, ಇವತ್ತಿವಳಿಗೇನಾದ್ರೂ ಪಲ್ಯ ಕೊಟ್ಟು ಕಳ್ಸಿದ್ರೆ ಆಮೇಲೆ ನಾಳೆನೂ ಮತ್ತೆ ಬರ್ತಾಳೆ. ಸರಿ, ಏನೋ ಮಿಕ್ಕಿರೋದು ಕೆಟ್ಟೋಗಿರೋದು ಕೊಟ್ಟು ಕಳ್ಸಣ ಹಂಗಂತ ಹೇಳಿ ನೆನ್ನೆದು ಕೆಟ್ಟೋಗಿರೋದು ಕೊಟ್ಟು ಕಳಿಸ್ತಾಳೆ. ಪಾಪ ಅವಳು ಗೊತ್ತಿಲ್ದೆ ಚೆನ್ನಾಗಿ ತಿನ್ಬಿಡ್ತಾಳೆ. ಮಾರನೇ ದಿನ ಬೆಳಗ್ಗಾಗತ್ತೆ. ಆಮೇಲೆ ಅವಳು ಮಾರ್ಕೆಟ್ಗೆ ಹೋಗ್ತಾಳೆ. ಏನೋ ಒಂದ್ ತರಕಾರಿ ತಂದು ಅವ್ರ ಅತ್ತೆಗೋಸ್ಕರ ಮಾಡ್ತಾಳೆ. ಅದು ಬೇರೆ ಸ್ವಲ್ಪ ಆಗಿರುತ್ತೆ. ಮತ್ತೊಂದಿನ ದಿನ ಇದೇ ತರ ತರಕಾರಿ ಬಗ್ಗೆ ಯೋಚನೆ ಮಾಡಿ ಮಾಡಿ ತಲೆ ಕೆಟ್ಟೋಗ್ಬಿಟ್ಟಿದೆ. ತರಕಾರಿ ಏನಾದ್ರೂ ಬೆಳ್ಸೋಣ ಅಂತಂದ್ರೆ ಅಮ್ಮನ್ ಮನೆ ಹತ್ರ ಇರೋ ತರ ಇಲ್ಲಿ ಜಾಗನೂ ಇಲ್ಲ, ಈ ಸಿಟಿಯಲ್ಲಿ ಜಾಗನೂ ಇರಲ್ಲ. ಏನ್ ಮಾಡೋದು ಅರ್ಥ ಆಗ್ತಿಲ್ಲ, ಏನು ಮಾಡಕ್ಕಾಗಲ್ವೇ? ಏನ್ ಮಾಡೋದು? ಮನೆ ಕೆಲ್ಸ ಮಾಡ್ಕೊಂಡು ದಿನನಿತ್ಯ ತರಕಾರಿ ಇಲ್ಲ ಅಂತ ಯೋಚನೆ ಮಾಡೋದು ಅಷ್ಟೇ. ಏನ್ ಮಾಡಕ್ಕಾಗತ್ತೆ ಬಿಡು ಹಂಗಂತ ಅನ್ಕೊಂಡು ಮನೆ ಕೆಲ್ಸ ಮಾಡಕ್ಕೆ ಶುರು ಮಾಡ್ತಾಳೆ. ಈ ತರಕಾರಿ ಬಗ್ಗೆನೇ ತಲೆಯಲ್ಲಿ ಅವಳುಗೊಡ್ತಿರತ್ತೆ. ಸಾಯಂಕಾಲ ಮನೆ ಮೇಲೆ ಹೋಗಿ ಬಟ್ಟೆ ಒಣಗಾಕ್ತಿರ್ತಾಳೆ. ಮನೆ ಮೇಲೆ ತುಂಬಾ ಖಾಲಿ ಆಗಿರೋದನ್ನ ಅವಳು ನೋಡ್ತಾಳೆ. ಅರೆ, ನಾನೆಷ್ಟು ಗುಗ್ಗು ಆಗಿದ್ದೀನಿ, ಇಷ್ಟು ದೊಡ್ಡ ಜಾಗ ಇದೆ ಅಲ್ಲ ಮನೆ ಮೇಲೆ, ಈ ಮಾಡಿ ಮೇಲೆನೆ ನಾನು ಯಾಕೆ ತರಕಾರಿ ಬೆಳೆಸಬಾರದು ಅಲ್ವಾ? ಹಂಗಂತ ಅನ್ಕೊಂಡು ಅವಳು ಹೆಂಗಾದ್ರೂ ಮಾಡಿ ಇಲ್ಲಿ ತರಕಾರಿ ಬೆಳೆಸ್ಬೇಕು ಅಂತ ಅನ್ಕೋತಾಳೆ. ಮತ್ತೆ ಬೇಕಾದ ಎಲ್ಲಾ ವಸ್ತುಗಳನ್ನು ತಂದು ಅವಳು ತರಕಾರಿ ಹಾಕಕ್ ಶುರು ಮಾಡ್ತಾಳೆ. ಅದರ ನಂತರ ಅದಕ್ಕೆ ನೀರ್ ಹಾಕ್ತಾಳೆ. ಅದನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾಳೆ. ಸ್ವಲ್ಪ ದಿನ ಆದ ನಂತರ ತುಂಬಾ ಚೆನ್ನಾಗಿ ತರಕಾರಿ ಬರೋದು ಶುರು ಆಗತ್ತೆ. ಅಮ್ಮ, ಸಬ್ಜಿ ತುಂಬಾ ಚೆನ್ನಾಗಿತ್ತಮ್ಮ, ಹುಳಿ ಮತ್ತೆ ಸಿಹಿ. ಖಂಡಿತ ಚೆನ್ನಾಗಿತ್ತು, ನಿಜವಾಗ್ಲೂ ಇದರ ಸ್ವಾದ ತುಂಬಾ ಚೆನ್ನಾಗಿದೆ. ಅರೇ ವಾ, ನಾವೇ ಬೆಳೆಸಿದ ಈ ತರಕಾರಿ, ಅಬ್ಬಬ್ಬಾ, ನಿಜವಾಗ್ಲೂ ತಿಂದ್ರೆ ತುಂಬಾ ರುಚಿಯಾಗಿರುತ್ತೆ. ಅಮ್ಮ, ನನಗೂ ಇನ್ನೂ ಸ್ವಲ್ಪ ಬಡಿಸು ಆಯ್ತಾ? ಸಿಟಿಯಲ್ಲಿ ಮಾಡಿ ಮೇಲೆ ಬೆಳ್ಸೋದಂದ್ರೆ ಸುಮ್ನೆ ಅಲ್ಲ ಮಗಳೇ, ನಿಜವಾಗ್ಲೂ ಇದನ್ ತಿಂತಿದ್ರೆ ನಮ್ಮೂರಲ್ಲಿ ನಾವು ಬೆಳ್ಸೋ ತಿನ್ನೋ ತರ ಅನ್ನಿಸ್ತಿದೆ ಗೊತ್ತಾ? ನಾವು ಸಿಟಿಯಲ್ಲಿ ತಗೊಳ್ಳೋ ಈ ತರಕಾರಿ ಏನೂ ಇರಲ್ಲ ರುಚಿ, ಅದೆಲ್ಲೋ ಊರಿಂದ ಬರುತ್ತೆ. ಮತ್ತೆ ನಮ್ಗೆ ಬಂದ್ ಸೇರೋಷ್ಟೊತ್ತಿಗೆ ಅದ್ರಲ್ಲಿರೋ ರುಚಿ ಎಲ್ಲ ಹಾಳಾಗ್ಬಿಡತ್ತೆ. ದಿನ ಇದನ್ನೇ ತಿಂದ್ರೆ ತುಂಬಾ ಚೆನ್ನಾಗಿರತ್ತೆ. ಸೋನಂಗೆ ಕೂಡ ಮಾಡಿ ಮೇಲೆ ಇರುವ ತೋಟ ಅಂದ್ರೆ ತುಂಬಾನೇ ಇಷ್ಟ ಆಗತ್ತೆ. ಅವಳಿಗೆ ಫ್ರೀ ಟೈಮ್ ಸಿಗ್ದಾಗಲ್ಲ ಹೋಗಿ ನೀರ್ ಹಾಕೋದು, ಅದನ್ನ ನೋಡ್ಕೊಳ್ಳೋದು ಮಾಡ್ತಿದ್ಲು. ನೀನ್ ನಿಜವಾಗ್ಲೂ ತುಂಬಾ ಶ್ರಮ ಪಡ್ತಿ ಸೋನಂ. ಇವತ್ತು ನಿನ್ನಿಂದ ನಮ್ಮ ತರಕಾರಿಯ ಹಣ ಉಳ್ಕೊಳ್ಳುತ್ತೆ, ಮತ್ತೆ ನಮ್ಗಿಂದು ತಾಜಾ ತರಕಾರಿ ಸಿಗ್ಬಿಡುತ್ತೆ ತಿನ್ನೋಕೆ.
ಒಂದಿನ ಕಮಲ ಮನೆಗೆ ಬರ್ತಾಳೆ. ಅಮ್ಮ ಸೋನಮ್, ಏನಾದ್ರೂ ತರಕಾರಿ ಇದ್ರೆ ಕೊಡ್ತೀಯಾ? ಇವಾಗ ಬಿಸಿಲು ಬೇರೆ, ನನ್ ಕೈಯಲ್ಲೇ ಮಾರ್ಕೆಟ್ಗೋಗಿ ಕೂಡ ತಗೊಂಡ್ ಬರಕ್ಕಾಗಲ್ಲ ತಾಯಿ. ಆಹಾ, ಯಾಕಿಲ್ಲ, ಖಂಡಿತ ಅವತ್ ನೀನ್ ಕೊಟ್ಟೆ ನೋಡು. ಹಾಳಾಗ್ಬಿಟ್ಟಿರುವ ಪಲ್ಯ, ಅದೇ ತರ ಹಾಳಾಗಿರೋ ತರಕಾರಿ ಇದೀನಿ, ಕೊಡ್ತೀನಿ, ಎತ್ಕೊಂಡೋಗು. ಅರ್ಥ ಆಯ್ತಾ? ನೀನ್ ನಿಜವಾಗ್ಲೂ ಅವತ್ ಅದನ್ ತಿಂದು ನನ್ ಹೊಟ್ಟೆನೆ ಕೆಟ್ಟೋಗ್ಬಿಟ್ಟಿತ್ತು. ಹೌದು ನಿಜ, ಅವತ್ ನಾನ್ ಮಾಡಿದ್ದು ತುಂಬಾ ತಪ್ಪು, ನನ್ನನ್ನು ಕ್ಷಮ್ಸು. ಸರಿ ಏನ್ ಪರವಾಗಿಲ್ಲ. ಚಿಕ್ಕಮ್ಮ ಕುತ್ಕೊಳ್ಳಿ, ತಗೊಂಡ್ ಬರ್ತೀನಿ. ಹಂಗಂತ ಹೇಳಿ ಅವಳು ಮೇಲೆಯಿಂದ ತರಕಾರಿ ತಗೊಂಬಂದ್ ಕೊಡ್ತಾಳೆ. ತುಂಬಾ ರುಚಿಯಾಗಿದೆ ಅಂತ ಮಾರನೇ ದಿನ ಬರ್ತಾಳೆ. ಅಮ್ಮ ಸೋನಮ್, ತರಕಾರಿ ಇದ್ರೆ ಕೊಡ್ತೀಯಾ? ನಿಜವಾಗ್ಲೂ ತುಂಬಾ ರುಚಿಯಾಗಿತ್ತು. ಇನ್ಮೇಲೆ ಮಾರ್ಕೆಟಲ್ಲಿ ತಗೊಳಲ್ಲ ನಾನು. ನಿನ್ ತರಕಾರಿ ಕೊಡು, ಅದಕ್ ಬದ್ಲಾಗಿ ದುಡ್ಡು ಕೂಡ ತಗೋ ಆಯ್ತಾ? ನಾನ್ ಅದ್ರ ಬಗ್ಗೆ ಏನೋ ಅನ್ಕೊಳ್ಳೋದಿಲ್ಲ. ಇಲ್ಲ ಚಿಕ್ಕಮ್ಮ, ಪರವಾಗಿಲ್ಲ, ಇರೇರಿ ತರಕಾರಿ ತರ್ತೀನಿ. ಹಂಗಂತ ಹೇಳಿ ಅವಳು ತರಕಾರಿ ತಗೊಂಡ್ಬಂದ್ ಕೊಡ್ತಾಳೆ. ಆದ್ರೆ ಅವರು ಬಿಡೋದಿಲ್ಲ, ಅದಕ್ಕಾದ ದುಡ್ಡು ಕೊಡ್ತಾರೆ. ಇದು ನಿನ್ನ ಕಷ್ಟಾರ್ಜಿತ ತಾಯಿ. ಹೆಂಗೋ ಸಿಟಿ ಮಾರ್ಕೆಟಲ್ಲಿ ಹೋಗಿ ತರಕಾರಿ ತಂದ್ರೂ ಸಹ ಅದಕ್ ದುಡ್ಡು ಕೊಡ್ಬೇಕಲ್ವಾ? ನೀನು ದುಡ್ಡು ತಗೊಂಡು ಇನ್ಮೇಲೆ ಇಷ್ಟು ರುಚಿಯಾದ ತರಕಾರಿ ನನ್ಗೆ ಕೊಡು, ಅದು ಮಾತ್ರ ಸಾಕು ಆಯ್ತಾ? ಹಿಂಗೆ ಅವ್ರು ಹೇಳಿದ ತಕ್ಷಣ ಅವಳಿಗೆ ತುಂಬಾನೇ ಸಂತೋಷ ಆಗತ್ತೆ. ಈ ಒಂದ್ ತರಕಾರಿಗೆ ದುಡ್ಡು ಸಂಪಾದನೆ ಮಾಡ್ತಿದ್ದಾಳಂದ್ರೆ ಅವಳಿಗೆ ಇನ್ನೂ ಸಂತೋಷ ಬಂದು ಅವಳು ಇದನ್ನ ಯಾಕೆ ಮಾರಬಾರ್ದು ಅಂತ ಅನ್ಕೋತಾಳೆ. ತಾಜಾ ತರಕಾರಿ ಅಂತ ಬೋರ್ಡ್ ಹಾಕಿರೋದನ್ನ ನೋಡಿ ಎಲ್ಲಾರು ತಗೊಳಕ್ ಬರ್ತಾರೆ. ಎಲ್ಲಾರ್ಗೂ ಅದರ ರುಚಿ ತುಂಬಾನೇ ಇಷ್ಟ ಆಗಿರತ್ತೆ. ಸೋನಮಕ್ಕ, 2 ಕೆಜಿ ಸೀತಾಫಲ್ ಮತ್ತೆ ತರಕಾರಿ ನನ್ಗೆ ಕೊಡಿ ಆಯ್ತಾ? ಈಗ್ಲೇ ಕೊಡ್ತೀನಿ, ಒಂದ್ ನಿಮಿಷ. ನಿಮ್ಮಿಂದ ನಮ್ಗೆ ಕಡಿಮೆ ಬೆಲೆಯಲ್ಲಿ ಫ್ರೆಶ್ ಆದ ತರಕಾರಿ ತಿನ್ನಕ್ ಸಿಗ್ತಿದೆ. ತಗೊಳ್ಳಿ ಈ 3,000. ಮನೆಯಲ್ಲಿ ಆರ್ಥಿಕ ಸ್ಥಿತಿ ಕೂಡ ಸರಿ ಹೋಗತ್ತೆ. ಮನೇಲಿ ಕುತ್ಕೊಂಡು ಫ್ರೀ ತರಕಾರಿ ತಿನ್ನೋದ್ ಮಾತ್ರ ಅಲ್ದೆ ತುಂಬಾ ಚೆನ್ನಾಗಿ ವ್ಯಾಪಾರನೂ ನಡೀತಿತ್ತು. ಮನೆಯ ಖರ್ಚೆಲ್ಲಾನು ಸೋನಮ್ ಸಂಪಾದನೆ ಮಾಡ್ತಿರುವ ದುಡ್ಡಲ್ಲಿ ಅವರು ನಡೆಸ್ತಿದ್ರು ಮತ್ತು ಸೂರಜ್ ಸಂಪಾದನೆ ಮಾಡ್ತಿದ್ದು ಅವರು ಸೇವ್ ಮಾಡ್ತಿದ್ರು. ಹೀಗೆ ಅವರ ಜೀವನ ಸಾಗಿಸ್ತಿದ್ರು. ಹಾ, ಹೇಳು, ಏನೋ ಆರ್ಡರ್ ಮಾಡ್ಲಿ ನಿಂಗೆ? ಏನು ಬೇಡ, ಯಾವಾಗ್ಲೂ ತಂದಂಗ್ಲಿ ನನ್ಗೋಸ್ಕರ ಆಹಾರ ತಂದಿದ್ದೀನಿ. ಇಲ್ ನೋಡಿ, ನಿಮ್ಗೋಸ್ಕರನೂ ಏನು ತಗೋಬೇಡಿ. ನಿಮ್ಗೂ ನಾನು ಸ್ಪೆಷಲ್ ಆಗಿ ಮಾಡ್ಕೊಂಡ್ ತಂದಿದ್ದೀನಿ. ಹೌದಾ? ಓ, ಕೊಡು ಮತ್ತೆ. ತಕ್ಷಣ ಸಿಯಾ ಅವಳು ಟಿಫನ್ ಬಾಕ್ಸ್ ಅನ್ನ ವಿಶಾಲ್ ಹತ್ರ ಕೊಡ್ತಾಳೆ. ವಿಶಾಲ್ ತಕ್ಷಣ ಅದನ್ನ ಓಪನ್ ಮಾಡ್ತಾನೆ. ಸಿಯಾ, ಇದು ಏನ್ ಮಾಡಿದ್ಯಾ ನೀನು? ಪಾಲಕ್ ಸೊಪ್ಪು ಮತ್ತೆ ಹೀರೆಕಾಯಿ ಪಲ್ಯ, ಕಡಿಮೆ ಮಸಾಲೆ ಯೂಸ್ ಮಾಡಿದೀನಿ. ಮತ್ತೆ ಕೀರೆ ರೈತ, ಮತ್ತೆ ಅದ್ರ ಜೊತೆಗೆ ಮಲ್ಟಿಗ್ರೇನ್ ಆಟಾಲಿ ಮಾಡಿರೋ ಚಪಾತಿ. ತಿನ್ನಿ. ಮಾಡ್ತೀನಿ. ಅನ್ಸುತ್ತೆ ಹಸಿರು ಕಲರು ನಿನ್ ಫೇವ್ರೇಟ್ ಅಂತ. ಯಾಕಂಗ ಅನ್ಕೋತಿದ್ದೀರ ನೀವು? ನೋಡು, ಇಲ್ಲಿ ಎಲ್ಲ ಹಸಿರೇ ಇದೆ. ಸೂಪು, ಪಲ್ಯ, ಸಲಾಡು, ರೋಟಿನೂ ಕೂಡ ಅದೇ ಕಲರೇ ಇದೆ ನೋಡು ನೀನು. ಅದೇ ನಾನು ಸೂಪ್ ಮಾಡ್ದೆ ಅಂತಂದೆ ಅಲ್ವಾ? ಸೂಪ್ ಮಾಡಿದ ನಂತರ ಸ್ವಲ್ಪ ಸೊಪ್ಪು ಮಿಕ್ಕೋಗಿತ್ತು, ಅದನ್ನ ನಾನು ರೊಟ್ಟಿ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟೆ. ಈಗ ರೊಟ್ಟಿ ಇನ್ನೂ ಟೇಸ್ಟ್ ಆಯ್ತು. ತಿನ್ನಿ ಅಲ್ವಾ? ಸಿಯಾ ಬೇಜಾರಾಗ್ಬಾರ್ದು ಅಂತ ಟಿಫನ್ ಇಂದ ಸ್ವಲ್ಪ ತಿಂತಾನವನು. ಎಲ್ಲವೂ ಚೆನ್ನಾಗಿದೆ. ಸಿಯಾ, ನಂಗೆ ಈಗ ನೆನ್ಪು ಬಂತು. ಇವತ್ತು ಮನೆಗೆ ಬೇಗ ಹೋಗ್ಬೇಕು, ಸ್ವಲ್ಪ ಕೆಲ್ಸ ಇದೆ. ನಾನು ಹೊರಡ್ಲಾ? ಅರೆ, ಚೆನ್ನಾಗ್ ತಿನ್ಬೋದಲ್ವಾ? ನಾನ್ ತಿಂದೆ, ಚೆನ್ನಾಗ್ ತಿಂದೆ ನಿಜ. ಈಗ ಲೇಟ್ ಆಗ್ತಾ ಇದೆ, ಸಾರಿ. ಪರವಾಗಿಲ್ಲ, ನೀನ್ ಹೋಗ್ಬಾ, ನಾನ್ ನಿನ್ನ ನಾಳೆ ಮೀಟ್ ಮಾಡ್ತೀನಿ. ಬಾಯ್. ಓ ಅಣ್ಣ, ಬೇಗ ಒಂದು ಪೆಟೀಸ್ ಮತ್ತೆ ಒಂದು ಪೇಸ್ಟ್ರೀಸ್ ಕೊಡಿ. ಮತ್ತೆ ಕೇಳಿ, ಒಂದು ಬಿಸಿ ಬಿಸಿ ಟೀ ಕೂಡ, ಮಲೈ ಹಾಕಿ. ಓ ಅಣ್ಣ, ಹಂಚ್ಕೊಳ್ತೀಯಾ? ಈಗ ತಾನೆ ಸಿಎ ಜೊತೆ ಅಕ್ಕ ಟಿಫನ್ ತಿಂತಾ ಇದೆ, ಮತ್ತೆ ಇಲ್ಲಿ ಬಂದು ಪೇಟೀಸ್ ಮತ್ತೆ ಪೇಸ್ಟ್ರೀಸ್. ಏನ್ ಹೇಳೋದು, ಬರೀ ತರಕಾರಿ ಅಂಗಡಿನೇ ಎತ್ಕೊಂಡ್ಬಂದ್ಬಿಡಿದ್ಲು ಟಿಫಿನಲ್ಲಿ. ಆಕೆಗೆ ಬೇಜಾರಾಗ್ಬಾರ್ದಂತ ಸ್ವಲ್ಪ ತಿನ್ಕೊಂಡ್ ಬಂದೆ. ಸೂಪ್, ಸಲಾಡು ಮತ್ತೆ ಸೋರೆಕಾಯಿ ಪಲ್ಯ. ಈಗ ಹೇಳು, ಏನೆಲ್ಲ ತಿನ್ಬೇಕಾ ನಾನು? ಅದ್ರ ಒಂದ್ ಮಾತು ಹೇಳು, ಈಗ್ಲೇ ಈ ರೀತಿ ಆದ್ಮೇಲೆ ಆಮೇಲೆ ಏನ್ ಮಾಡ್ತೀಯ ನೀನು? ಅಂದ್ರೆ ಮದುವೆ ಆದ್ಮೇಲೆ ನೀನು ಇದನ್ನೇ ತಿನ್ಬೇಕಲ್ವಾ? ಸಿಎ ಬಗ್ಗೆ ನೀನು ಸೀರಿಯಸ್ ಆಗಿದೆಯಲ್ವಾ? ನಿಜವಾಗ್ಲೂ ಗುರು, ಆಕೆ ನಾನು ಪ್ರೀತಿ ಮಾಡ್ತೀನಿ, ಮತ್ ಮದ್ವೆ ಸಹ ಅವಳ ಜೊತೆನೇ ಆಗ್ತೀನಿ. ಮತ್ತೆ ಊಟದ ವಿಷಯ ಬಂದಾಗ ನನಗೆ ನಮ್ಮ ತಾಯಿ ಮೇಲೆ ತುಂಬಾ ಭರವಸೆ ಇದೆ. ಅಕ್ಕೆ ಅವಳಿಗೆ ಎಲ್ಲ ಕಲಿಸ್ತಾಳೆ, ಎಲ್ಲ ಬದಲಾಗ್ಬಿಡ್ತಾಳೆ ಆಕೆ. ಕಾಲೇಜ್ ಮುಗಿತಿದ್ದಂಗ್ಲೆ ವಿಶಾಲ್ಗೆ ಒಂದು ಒಳ್ಳೆ ಕೆಲ್ಸ ಸಿಗತ್ತೆ. ಅದೇ ತರ ಅವನು ಸಿಯಾ ಬಗ್ಗೆ ಮನೆಯಲ್ಲೂ ಹೇಳ್ತಾನೆ. ಮನೆಯಲ್ಲಿ ಒಪ್ಕೊಂಡು ಸಿಯಾಗೆ ಮತ್ತೆ ವಿಶಾಲ್ಗೆ ಮದ್ವೆ ಮಾಡ್ತಾರೆ. ಮತ್ತು ಇದರ ಜೊತೆಗೆ ಕಥೆಯಲ್ಲಿ ನಿಜವಾದ ಟ್ವಿಸ್ಟ್ ಹೀಗಿರುತ್ತೆ. ಅಮ್ಮ ಸೊಸೆ, ನೋಡು, ನನ್ನ ಸ್ನೇಹಿತರು ಬರ್ತಿದ್ದಾರೆ. ಅವ್ರಿಗೋಸ್ಕರ ಮಟರ್ ಪನ್ನೀರ್, ಚಪಾತಿ, ಫುಲ್ಕ ಎಲ್ಲ ಮಾಡ್ಬಿಡು. ಅದು ಮಾತ್ರ ಅಲ್ದೆ ನೀನು ಕೀರ್ ಮಾಡು. ಅದು ಕೀರ್ ಈಗ್ಲೇ ಮಾಡಿಟ್ಬಿಟ್ರೆ ತಣ್ಣಗಿರತ್ತಲ್ವಾ, ತಿನ್ನಕ್ ಚೆನ್ನಾಗಿರತ್ತೆ. ಮತ್ತೆ ಅದೇನದು ಪಲಾವ್ ಕೂಡ ಮಾಡ್ಬಿಡು. ಅದು ಮಾಡೇ ಮಾಡ್ತೀಯ ಅನ್ಕೋ. ಅವ್ರಿಗೆ ಇಷ್ಟ ಆಗಿರೋ ಇನ್ನೊಂದ್ 2 ಐಟಮ್ ಮಾಡ್ಬಿಡಣ. ಸರಿ ಅತ್ತೆ. ಏನು ಭಯ ಪಡ್ತಿದ್ಯಾ? ನಾನು ಬಂದು ಹೆಲ್ಪ್ ಮಾಡ್ತೀನಿ. ನಿನ್ನನ್ನೊಬ್ಳೆ ಏನ್ ಮಾಡಕ್ ಬಿಡಲ್ಲ ಬಿಡು. ನಾವಿಬ್ರು ಸೇರ್ಕೊಂಡ್ ಮಾಡೋಣ ಬಿಡು, ಆಯ್ತಾ?
ಅಯ್ಯೋ ಅತ್ತೆ ಪರವಾಗಿಲ್ಲ, ನೀವೇನ್ ಯೋಚನೆ ಮಾಡ್ಬೇಡಿ. ಹೌದಮ್ಮ, ಹಾಗಾದ್ರೆ ಎಲ್ಲ ಕೆಲ್ಸ ನೀನೇ ಮಾಡ್ಕೋತೀಯಾ? ಹೌದು, ನನ್ಗೆ ಕಿಚನಲ್ಲಿ ಕೆಲ್ಸ ಮಾಡೋದಂದ್ರೆ ತುಂಬಾ ಇಷ್ಟ ಅತ್ತೆ. ಸರಿ, ಹಾಗಾದ್ರೆ ನೀನು ಕೆಲ್ಸ ನೋಡ್ಕೋ, ನಾನು ದೇವಸ್ಥಾನಕ್ಕೆ ಹೋಗ್ಬರ್ತೀನಾಯ್ತಾ? ಇಷ್ಟು ಒಳ್ಳೆ ಸೊಸೆನ ನನ್ಗ ದೇವ್ರು ಕೊಟ್ಟಿದ್ದಕ್ಕೆ ನಾನ್ ಆ ದೇವ್ರಿಗೆ ಧನ್ಯವಾದಗಳನ್ನ ಹೇಳ್ಬೇಕಲ್ವಾ? ಅವ್ರ ಅತ್ತೆ ಹೇಳಿದ್ ಕೇಳಿದ ತಕ್ಷಣ ಅವಳು ನಗ್ತಾಳೆ. ಆಮೇಲೆ ಅಲ್ಲಿಂದ ಕಿಚನ್ ಒಳಗಡೆ ಹೋಗ್ತಾಳೆ. 3 ಅವರ್ ಅವಳು ಕೆಲ್ಸ ಕಂಟಿನ್ಯೂಸ್ ಆಗಿ ಮಾಡ್ತಿರ್ತಾಳೆ. ಆಮೇಲೆ ಅವ್ರ ಅತ್ತೆಯ ಫ್ರೆಂಡ್ಸ್ ಬರ್ತಾರೆ. ನಾನ್ ನಿಮ್ಮೆಲ್ಲರಿಗೂ ಏನ್ ಹೇಳಿ, ನಿಜವಾಗ್ಲೂ ಇಂತಹ ಒಂದು ಸೊಸೆ ನನಗೆ ಸಿಕ್ಕಿದ್ದಕ್ಕೆ ಅದೃಷ್ಟ ಮಾಡಿರ್ಬೇಕು. ನಾವು ಹುಡುಕಿದ್ರು ಸಹ ಅಂತಹ ಒಂದು ಹುಡುಗಿ ಸಿಕ್ತಿರ್ಲಿಲ್ಲ. ಇವತ್ತಿನ ಕೆಲ್ಸ ಎಲ್ಲ ಅವಳೇ ಮಾಡಿದ್ಲು ಗೊತ್ತಾ? ಅತ್ತೆ ನೀನೇನು ಮಾಡ್ಬೇಡ, ಎಲ್ಲ ನಾನೇ ನೋಡ್ಕೋತೀನಿ ಅಂತ ಅಂದ್ಲು. ತುಂಬಾ ಚೆನ್ನಾಗಿ ಅಡಿಗೆ ಬೇರೆ ಮಾಡ್ತಾಳವಳು. ವಾ ಕಾವೇರಿ, ನೀನು ತುಂಬಾ ಅದೃಷ್ಟವಂತೇನೆ. ಇಂತಹ ಸೊಸೆ ಸಿಗ್ಬೇಕಂದ್ರೆ ಪುಣ್ಯ ಮಾಡಿರ್ಬೇಕು. ಆಹಾ, ಈಗ್ಲೇ ಕರಿತೀನಿ. ಅಮ್ಮ ಸೊಸೆ, ಅಡಿಗೆ ಎಲ್ಲ ತಯಾರಾಯ್ತಾ? ಎಲ್ಲಾರು ಕಾಯ್ತಿದ್ದಾರೆ ತಾಯಿ. ಅತ್ತೆ ಆಯ್ತಾಯ್ತು, ಈಗ್ಲೇ ಬರ್ತಿದ್ದೀನಿ ಹಾಗಂತ ಹೇಳಿ ಅವಳು ಫಸ್ಟ್ ಎಲ್ಲಾರ್ಗೂ ಸೂಪ್ ತಗೊಂಡ್ ಹೋಗಿ ಕೊಡ್ತಾಳೆ. ಅದನ್ನ ನೋಡಿದ ತಕ್ಷಣ ಅವ್ರ ಅತ್ತೆ ತುಂಬಾನೇ ಶಾಕ್ ಆಗ್ಬಿಡ್ತಾರೆ. ಅಯ್ಯೋ, ಇವತ್ತು ಡಿನ್ನರ್ಗೆ ಇಷ್ಟೇನಾ? ಇಲ್ಲ ಇಲ್ಲ, ನಾನು ಜಸ್ಟ್ ಸೂಪ್ ಮಾಡಿದೀನಿ. ಇದು ನಿಮ್ಗೋಸ್ಕರ ಒಂದು ಸ್ಟಾರ್ಟರ್, ರುಚಿ ಮಾಡಿ ನೋಡಿ. ಎಲ್ಲಾರ್ ಮುಂದೆ ಸಿಯಾ ಪಾಲಕ್ ಸೂಪ್ನ ಇಡ್ತಾಳೆ. ಅತ್ತೆ ಕೋಪಗೊಳ್ತಾಳೆ. ಆದ್ರೆ ಅತ್ತೆ ಕೈಯಲ್ಲಿ ಏನು ಮಾತಾಡಕ್ಕಾಗಲ್ಲ, ಯಾಕಂದ್ರೆ ಎಲ್ಲಾರು ಕೂತಿರ್ತಾರೆ. ಆದ್ರೆ ಎಲ್ಲಾರು ತಿಂತಿರೋದನ್ನ ನೋಡಿ ಅವರು ಸೈಲೆಂಟ್ ಆಗ್ತಾರೆ. ಸೂಪ್ ತುಂಬಾ ಚೆನ್ನಾಗಿದೆ. ಆಯ್ತಾಯ್ತು, ಬೇರೆ ಊಟ ಎಲ್ಲ ತಗೊಂಡ್ ಬಮ್ಮ. ಈ ಸೂಪಿಂದ ಯಾರಿಗೇನ್ ಹೊಟ್ಟೆ ತುಂಬತ್ತೆ ಹೇಳು? ಖಂಡಿತ ಅತ್ತೆ, ಈಗ್ಲೇ ತರ್ತೀನಿ. ಬೇಗ ಕಿಚನ್ ಒಳಗಡೆ ಹೋಗ್ತಾಳೆ. ಆಮೇಲೆ ಊಟ ತಗೊಂಡ್ ಬರ್ತಾಳೆ. ಆಮೇಲೆ ಎಲ್ಲಾರ್ಗೂ ಬಡಿಸ್ತಾಳೆ. ಬಡ್ಸಿರೋದನ್ನ ನೋಡಿ ಅವ್ರ ಅತ್ತೆಗೆ ಶಾಕ್ ಆಗತ್ತೆ. ಏನಿದು, ಇಡ್ಲಿ ಸಾಂಬಾರ್ ಇದೆ? ಹೌದತ್ತೆ, ಇಡ್ಲಿ ಸಾಂಬಾರ್ ತುಂಬಾ ಚೆನ್ನಾಗಿರತ್ತೆ, ತಿಂದ್ ನೋಡಿ. ನಾನು ಫಸ್ಟ್ ಟೈಮ್ ತಿಂತಿದ್ದೀನಿ. ಸಾಂಬಾರ್ ಬೇರೆ ಎಲ್ಲ ತರಕಾರಿ ಹಾಕಿ ಮಾಡಿದ್ಯಾ ಅಂತ ಅನ್ಸುತ್ತೆ. ತುಂಬಾ ಹೆಲ್ದಿ ಅಲ್ವಾ? ನಾನು ತುಂಬಾ ತರಕಾರಿ ಹಾಕಿ ಮಾಡಿದೀನಿ. ಆ ಸಾಂಬಾರ್ ಎಲ್ಲಾರ್ಗೂ ತುಂಬಾನೇ ಒಳ್ಳೇದು, ನ್ಯೂಟ್ರಿಷಿಯಸ್ ಕೂಡಾನು, ಮತ್ತೆ ಸ್ಯಾಲೆಡ್ ಕೂಡ ಇದೆ. ಅವಳು ಬಡಿಸ್ತಾ ಬಡಿಸ್ತಾ ತುಂಬಾ ಸಂತೋಷ ಪಡ್ತಾಳೆ. ಆದ್ರೆ ಅತ್ತೆಗೆ ಮಾತ್ರ ತುಂಬಾ ಕೋಪ ಬರತ್ತೆ. ಅತ್ತೆ ಕೈಯಲ್ಲಿ ಏನು ಮಾತಾಡಕ್ಕಾಗೋದಿಲ್ಲ. ಆಮೇಲೆ ಅತ್ತೆ ಹೇಳಿದ್ದಲ್ಲ, ಅವಳು ಮಾಡಿಲ್ಲ ಅಂತ ಅತ್ತೆಗೆ ಕೋಪ ಬೇರೆ. ಅತ್ತೆ ಅಂತಾರೆ, ಅಮ್ಮ ಸೊಸೆ, ಕೀರ್ ಮಾಡಿ ಫ್ರಿಜ್ಜಲ್ಲಿಡೆ ಕೇಳಿದ್ದೆ ಅಲ್ವಾ, ತಗೊಂಡ್ ಬರ್ತೀಯಾ? ಈಗ್ಲೇ ತರ್ತೇನತ್ತೆ. ಅದನ್ನಾದ್ರೂ ಮಾಡಿಟ್ಟಿದ್ಯಲ್ವ, ತಗೊಂಡ್ ಬಾ. ಸ್ವಲ್ಪ ತಾದ್ಮೇಲೆ ಅವಳು ಕೀರ್ನ ತಗೊಂಡ್ಬಂದ್ ಎಲ್ಲಾರ್ ಮುಂದೆ ಇಡ್ತಾಳೆ. ಅದನ್ನ ನೋಡಿದ ತಕ್ಷಣ ಈ ಸರಿ ಅತ್ತೆಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಆಗಿಲ್ಲ. ಸಿಯಾ, ಏನ್ ಮಾಡಿಟ್ಟಿದ್ಯಾ? ನಾನ್ ಹೇಳಿದ್ ಏಳು ಮಾಡೇ ಇಲ್ಲ ನೀನು. ಕೀರ್ ಯಾಕೆ ಹಸಿರು ಕಲರಲ್ಲಿದೆ? ಇದು ಹೀರೆಕಾಯಿ ಹಾಕಿ ಮಾಡಿದೀನತ್ತೆ. ಇದು ತೆಂಗಿನ ಹಾಲಲ್ಲಿ ಮಾಡಿದೀನಿ. ಅದು ಮಾತ್ರ ಅಲ್ದೆ ಸ್ವೀಟ್ನೆಸ್ಗೆ ನಾನು ಖರ್ಜೂರ ಹಾಕಿದೀನಿ ಅತ್ತೆ. ಸಕ್ಕರೆಗೆ ಬದಲಾಗಿ ಯೂಸ್ ಮಾಡಿದೀನಿ. ಸಾಕು ಸಾಕು, ಬಾಯ್ ಮುಚ್ಚು. ಬಾ, ನಾನ್ ಮಾತಾಡ್ಬೇಕು ನಿನ್ನತ್ರ. ಕಾವೇರಿ ಸಿಯಾನ ಕಿಚನ್ಗೆ ಕರ್ಕೊಂಡ್ ಹೋಗ್ತಾಳೆ. ಸಿಯಾ ಹಿಂದ್ಗಡೆನೇ ನಡ್ಕೊಂಡ್ ಹೋಗ್ತಾಳೆ. ಆಮೇಲೆ ಅವ್ರತ್ತೆ, ಏನ್ ಕೆಲ್ಸ ಮಾಡಿಟ್ಟಿದ್ಯಾ? ನೆಂಟರ್ ಮುಂದೆ ನನ್ ಮಾನ ಮರ್ಯಾದೆನೇ ಹೋಯ್ತು. ಅವ್ರು ಹೋಗಿ ನಿಮ್ಮನೇಲಿ ಈ ಊಟ ಹಾಕಿದ್ರು, ಆ ಊಟ ಹಾಕಿದ್ರು, ಹಂಗಿತ್ತು ಹಿಂಗಿತ್ತು ಅಂತ ಹೇಳಿ ಎಲ್ಲರ ಹತ್ರ ಮಾತಾಡ್ತಾರೆ. ನೀನೇನಾದ್ರೂ ಪ್ರಯೋಗ ಮಾಡ್ಬೇಕಂತಿದ್ರೆ ಬೇರೆ ಏನಾದ್ರೂ ಮಾಡ್ಬೇಕಾಗಿತ್ತು. ಈ ರೀತಿ ನನ್ನ ನೋಡಕ್ ಬಂದಿರೋ ನನ್ ನೆಂಟರ್ ಮುಂದ್ರೆ ಮಾಡ್ಬೇಕಾಗಿರಲ್ಲ. ನೀನ್ ಮಾಡಿರೋದೆಲ್ಲ ನಾಶ ಆಗ್ಬಿಡ್ತು. ಈ ರೀತಿ ಅವಳು ಮತ್ತೆ 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 ಸಿಯಾನ ಬೈತಾನೆ ಇರ್ತಾಳೆ. ಆದ್ರೆ ಅವಳು ಏನು ಮಾತಾಡೋದಿಲ್ಲ, ಸೈಲೆಂಟ್ ಆಗಿರ್ತಾಳೆ. ಕಾವೇರಿ, ಏನ್ ಮಾಡ್ತಿದ್ಯಾ? ಬಾ. ಬರ್ತಿದೀನಿ. ಆಮೇಲೆ ಸಿಯಾನ ನೋಡ್ಬಿಟ್ಟು ಅಲ್ಲಿಂದ ಅವ್ರತ್ತೆ ಕೋಪದಿಂದ ಹೋಗ್ಬಿಡ್ತಾರೆ. ಅರೇ, ನನ್ನನ್ನ ಕ್ಷಮಿಸಿ. ಇವತ್ತು ನನ್ನ ಸೊಸೆಗೆ ಏನೋ ಗೊತ್ತಿಲ್ಲ ಪಾಪ, ಅವಳೇನೋ ಹೊಸ ಎಕ್ಸ್ಪೆರಿಮೆಂಟ್ ಅದು ಇದಂತ ಹೊಸದಾಗ್ ಮಾಡ್ಬಿಟ್ಲು. ಅರೆ, ಏನ್ ಮಾತಾಡ್ತಿದ್ಯಾ? ಇಲ್ ನೋಡು, ನಾನ್ ಮನೇಲಿ ದಿನಾ ತಿನ್ನೋದೇ ತಿಂತಿದ್ದೀನಿ. ತಿಂದು ನನಗೆ ಡಯಾಬಿಟೀಸೇ ಹೆಚ್ಚಾಗಿದೆ. ಇಲ್ಲಿಗ್ ಬಂದು ಈ ಹುಡುಗಿ ಇಷ್ಟು ಚೆನ್ನಾಗಿ ರುಚಿಯಾಗಿ ಮಾಡ್ಕೊಟ್ಟಿದ್ದಾಳೆ. ಅದು ಮಾತ್ರ ಅಲ್ದೆ ಡಯಾಬಿಟೀಸ್ ಕೂಡ ನಮಗ್ ಕಂಟ್ರೋಲ್ ಆಗಿರುತ್ತೆ. ನಂಗೆ ನಿಜವಾಗ್ಲೂ ತುಂಬಾ ಸಂತೋಷವಾಗಿದೆ. ನನ್ನ ಸೊಸೆಗೆ ಕೂಡ ಈ ತರ ಅಡಿಗೆ ಹೇಳ್ಕೊಡಕ್ ಕೇಳಮ್ಮ ನಿಮ್ ಸೊಸೆನಾ. ಅರೆ ಕಾವೇರಿ, ಏನ್ ಮಾಡ್ತಿದ್ಯಾ? ಎಲ್ ಕಳ್ದೋಗಿದ್ಯಾ? ಹೌದಾ, ನಿಮ್ಗೆಲ್ಲರಿಗೂ ಇಷ್ಟ ಆಯ್ತಾ? ಅಯ್ಯೋ, ನಿಮ್ಗಿಷ್ಟ ಆದ್ರೆ ನನ್ಗೆ ಇನ್ನೇನ್ ಬೇಕು? ಹೌದು ಕಾವೇರಿ, ನಿಜವಾಗ್ಲೂ ಇದನ್ ತಿಂದು ನಮ್ಗ್ ಸಂತೋಷ ಆಗಿದೆ. ಈ ತರ ಒಂದು ಸೊಸೆ ಮನೆಗ್ ಬರ್ಬೇಕಂದ್ರೆ ನೀನು ಅದೃಷ್ಟ ಮಾಡ್ಕೊಂಡಿರ್ಬೇಕು ಕಾವೇರಿ. ನಮ್ಗೆ ಸಂತೋಷವಾಗಿದೆ, ಹೋಗ್ ಬರ್ತೀವಿ ಹಂಗಂತ ಹೇಳಿ ಅವರು ಅಲ್ಲಿಂದ ಹೋಗ್ಬಿಡ್ತಾರೆ. ಆಮೇಲೆ ಅತ್ತೆಗೆ ತುಂಬಾನೇ ಸಂತೋಷ ಆಗತ್ತೆ. ಅದರ ನಂತರ ಸೊಸೆಗೆನೆ ಎಲ್ಲ ಜವಾಬ್ದಾರಿ ಕೊಟ್ಬಿಡ್ತಾಳೆ. ಮತ್ತೆ ಈ ರೀತಿ ಸಿಯಾ ಮಾಡಿದ್ದು ಕರೆಕ್ಟ್ ಆದ ಕೆಲ್ಸಾನೆ ಅಂತ ಅತ್ತೆ ಒಪ್ಕೋತಾರೆ. ಅದು ಮಾತ್ರ ಅಲ್ದೆ ಆ ಕಿಚನ್ ಅಲ್ಲಿ ಎಣ್ಣೆ ಮಸಾಲೆ ಎಲ್ಲ ಬದಲಾಗಿ ಎಲ್ಲ ತುಂಬಾ ನ್ಯೂಟ್ರಿಷಿಯಸ್ ಆದ ಕಿಚನ್ ಆಗಿ ಬದಲಾಗತ್ತೆ. Best Buddies. Hello friends. Thanks for watching this video. अगर आपको ये वीडियो पसंद आया है तो प्लीज लाइक, सब्सक्राइब, कमेंट्स करें इस वीडियो पर और हाँ, शेयर करना भी ना भूलें।
और भी मजेदार वीडियो देखने के लिए नीचे दिए गए बेल आइकॉन को दबाएं। देखते रहिए बेस्ट बडीज।